ಪಫ್ಡ್ ರೈಸ್ ಮಿಕ್ಸ್ಚರ್ ಅಥವಾ ಪುರಿ ಒಗ್ಗರಣೆ, ಇದನ್ನು ಮಾಡೋದು ಬಹಳನೇ ಸುಲಭ. ನಿಮಗೆ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತಿರುವಾಗ ಝಟ್ಪಟ್ ಅಂತ ಇದನ್ನು ಮಾಡಿಬಿಡ್ಬೋದು. ಮೊದಲಿಗೆ ಒಂದು ಸ್ವಲ್ಪ ಪುರಿ ತೆಗೆದಿಟ್ಕೊಳ್ಳಿ. ಒಂದು 200 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಒಂದು ದಪ್ಪ ತಳದ ಬಾಣಲೆನ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ, ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರೋಂಥ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ಳಿ. ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗಲಿ, ಕೆಂಪಗೆ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಕಪ್ಪು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ, ಹುರ್ಗಡ್ಲೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳಿ ಸಾಕು. ಜಾಸ್ತಿ ಸಾಸಿವೆ ಹಾಕಿದ್ರೆ ಸಾಸಿವೆ ಎಲ್ಲ ತಳದಲ್ಲಿ ಹೋಗಿ ಕೂರುತ್ತೆ. ಕಮ್ಮಿನೇ ಹಾಕ್ಕೊಳ್ಳಿ. ಸಾಸಿವೆ ಸ್ಕಿಪ್ ಮಾಡಿದ್ರೂ ಸಂತೋಷ, ಏನು ತೊಂದರೆ ಇಲ್ಲ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4-5 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಮುರಿದುಬಿಟ್ಟು. ಆಮೇಲೆ ಒಂದು 4-5 ಎಸ್ಲು ಕರಿಬೇವು, ಫ್ರೆಶ್ ಆಗಿರೋಂಥ ಕರಿಬೇವು ಇದ್ದರೆ ಘಮ್ ಅಂತ ಚೆನ್ನಾಗಾಗತ್ತೆ. ಅದು 1 ಕಪ್ಪಷ್ಟು ಬಂದಿದೆ, ಅದನ್ನು ಸೇರಿಸಿದ್ದೀನಿ. ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಗ್ಗರಣೆ, ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಎಲ್ಲ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೋದು. ನೀವು ಖಾರ, ಉಪ್ಪು, ಅರಿಶಿನ ಎಲ್ಲ ಹಾಕುವಾಗಂತೂ ಸ್ಟವ್ ಆಫ್ ಮಾಡಿರೋದು ಕಂಪಲ್ಸರಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಒಂದೇ ಒಂದು ಚಿಟಿಕೆ ಅಷ್ಟು. ಆಮೇಲೆ 1 ಚಮಚದಷ್ಟು ಸಾರಿನ ಪುಡಿ, ನೀವು ಖಾರಕ್ಕೆ ಖಾರದ ಪುಡಿನೂ ಹಾಕೋಬಹುದು. ಒಂದು ಚಿಟಿಕೆ ಉಪ್ಪು ಹೇಳದ್ನಲ್ಲ. ಆಮೇಲೆ ಅರಿಶಿನ ಒಂದೇ 1 ಚಿಟಿಕೆ ಅಷ್ಟು. ಇಷ್ಟನ್ನ ಹಾಕ್ಬಿಟ್ಟು ಎಲ್ಲದನ್ನೂ ಕಲಿಸ್ಕೋಬೇಕು ಕ್ಲೀನಾಗಿ. ನೀವು ಬಳಸೋದಾದರೆ ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿನೂ ಸಣ್ಣದಾಗಿ ತೆಳುವಾಗಿ ಹೆಚ್ಚಿಬಿಟ್ಟು ಹಾಕೋಬೋದು. ಕ್ಲೀನಾಗಿರೋಂಥ ಪುರಿ ಇತ್ತು, ಹಾಗಾಗಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಕೆಲವು ಸತಿ ಅಂಗಡಿಯಿಂದ ನಾವು ಡೈರೆಕ್ಟ್ ಕೊಂಡು ತರ್ತೀವಲ್ವ, ಆವಾಗ ಸ್ವಲ್ಪ ನೋಡಿ, ಕ್ಲೀನ್ ಇಲ್ಲ ಅಂತಂದರೆ ಕ್ಲೀನ್ ಮಾಡಿಕೊಂಡು ಅದನ್ನು ನೀವು ಒಗ್ಗರಣೆಗೆ ಸೇರಿಸ್ಕೋಬೇಕು. ಸ್ವಲ್ಪ ಮೆತ್ತಗಾಗಿದೆ ಅಂತಂದರೆ ಪುರಿ, ಈ ಸ್ಟೇಜಲ್ಲಿ ನೀವು ಹಾಕ್ಬಿಟ್ಟು ಎಲ್ಲದನ್ನೂ ಒಗ್ಗರಣೆನಲ್ಲಿ ಕಲಿಸ್ತಿರಲ್ಲ, ಆವಾಗ ಸ್ವಲ್ಪ ಬೆಚ್ಚಗೆ ಮಾಡಿ, ಆವಾಗ ಗರ್ಗರಿಯಾಗುತ್ತೆ, ತಿರ್ಗಾ ಅದು ಕ್ರಿಸ್ಪಿನೆಸ್ ಬರುತ್ತೆ. ಈ ಟಿಪ್ಸು ನೀವು ಉಪಯೋಗಿಸ್ಬೋದು. ಆಮೇಲೆ ಸಾಯಂಕಾಲ ಕಾಫಿ ಅಥವಾ ಟೀ ಜೊತೆಯಲ್ಲಿ ಗರ್ಗರಿಯಾಗಿ ತಿನ್ನೋದಕ್ಕೆ ಕುರುಮ್ ಅಂತಂದ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೋ. ತುಂಬ ಚೆನ್ನಾಗಿರೋಂಥ ಸಿಂಪಲಾಗಿ ಮಾಡೋಕ್ಕಾಗೋಂಥ ಈ ಥರದ ರೆಸಿಪಿಗಳು ಮಾಡೋದು ಈಸಿ. ಮಾಡಿಕೊಟ್ರೆ ಮನೇಲಿರೋರೆಲ್ಲ ಖುಷಿಯಾಗಿ ತಿಂತಾರಲ್ವ, ಆ ಖುಷಿನೇ ಎಲ್ಲದಕ್ಕಿಂತ ಸಂತೋಷ ಕೊಡುವಂಥದ್ದು ಅಲ್ವಾ. ನಿಮಗೇನು ಅನಿಸುತ್ತೆ? ನಿಮಗೆ ಈ ಥರ ಸಾಯಂಕಾಲದ ಹೊತ್ತು ಕಾಫಿ ಟೀ ಜೊತೆಯಲ್ಲಿ ನೀವು ಏನು ತಿನ್ನೋಕ್ಕೆ ಇಷ್ಟಪಡ್ತೀರಾ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ ಸಂಹಿತಾ ಸವಿರುಚಿನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನನಗೆ ಮೋಟಿವೇಟ್ ಮಾಡ್ತಾ ಇರಿ. ಹೀಗೇ ನೀವು ಸಬ್ಸ್ಕ್ರೈಬ್ ಮಾಡೋದು ಮತ್ತು ಲೈಕ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ಏನು ವಿಡಿಯೋ ಹಾಕಬೇಕಪ್ಪ ಅನ್ನೋ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಂತೋಷ ಆಗುತ್ತೆ. ಯಾಕೆಂದರೆ 4 ಜನ ನೋಡ್ತಾರೆ ಅಂತಂದರೆ ಮಾಡಿದ್ದಕ್ಕೂ ಸಾರ್ಥಕ ಅಲ್ವಾ. ಅದಕ್ಕೋಸ್ಕರ ಎಲ್ಲದನ್ನೂ ಕಲಿಸ್ಕೊಂಬಿಟ್ಟು ನೀಟಾಗಿ ಸರ್ವ್ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು 1 ತಿಂಗಳವರೆಗೂ ಇಡಬಹುದು ಉಳಿದಿದ್ರೆ. ಒಟ್ಟಿನಲ್ಲಿ ತುಂಬ ರುಚಿಯಾಗಿ ಆಗುತ್ತೆ. ಖಂಡಿತ ನೀವು ಮಾಡಿ ನೋಡಿ. ನಾನು ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ, ಸೂಪರಾಗಿದೆ ಮಾತ್ರ, ಗರಿಗರಿಯಾಗಿದೆ. ಆ ಕರಿಬೇವು ಅಷ್ಟೇ, ಕರಿಬೇವು ತುಂಬ ಗರಿಯಾಗಿ ತುಂಬ ಚೆನ್ನಾಗಾಗಿರುತ್ತೆ. ನೀವು ಮಾಡಿ.